ನಮಸ್ಕಾರ. ಮೊದಲನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರಾಗಿರುವಂತಹ ಸಿ.ವಿ. ಗೋಪಾಲಣ್ಣನವರೇ, ಅದೇ ರೀತಿ ಈ ಭಾಗದ ನಮ್ಮ ನಾಗಮಂಗಲ ಶಂಕರಣ್ಣನವರೇ, ನಮ್ಮ ಅಧಿಕಾರಿಗಳಾಗಿರುವಂತಹ ಸೋಮೇಶ್ ಸರ್ ಅವರೇ, ಮತ್ತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ, ಮತ್ತೆ ಈ ಭಾಗದ ಎಲ್ಲ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಈ ಭಾಗದ ಎಲ್ಲ CRP ಎಲ್ಲ ಮೇಸ್ಟ್ರು ಮತ್ತು ಮೇಡಮ್ಗಳು ಎಲ್ಲರೂ ಕೂಡ, ಅದೇ ರೀತಿ ಈ ಒಂದು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಮುದ್ದಿನ ಒಂದು ಮಕ್ಕಳೇ, ಪ್ರತಿಭಾ ಕಾರಂಜಿ ಅಂದ್ರೆ ಪ್ರತಿಭೆ ಪ್ರತಿಯೊಂದು ಮಗುವಲ್ಲೂ ಕೂಡ ಇರುತ್ತೆ. ಪ್ರತಿಭಾ ಕಾರಂಜಿಯಲ್ಲಿ ಮಗುವಲ್ಲಿ ಏನು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನ ತೋರಿಸೋದ್ರ ಮುಖಾಂತರ ಪ್ರತಿಭಾ ಕಾರಂಜಿಯನ್ನ ಈ ಭಾಗದಲ್ಲಿ ಮಾಡ್ತಿರೋದು ತುಂಬಾ ಸಂತೋಷದ ವಿಚಾರ. ಅದರ ಜೊತೆಗೆ ಇವತ್ತು ನಮ್ಮ ವಾಸಪ್ಪ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ನಮ್ಮ ಹರೀಶ್ ಸರ್ ಆಗಿರ್ಬೋದು. ನಮ್ಮ ಹರೀಶ್ ಸರ್ ಅವ್ರಿಗೆ ಕಾಂಗ್ರೆಸ್ ಅಂದ್ರೆ ತುಂಬಾ ಅಭಿಮಾನ ಇದೆ, ನಿಜ ಅಲ್ಲ? ಎಲ್ರಿಗೂ ಗೊತ್ತಿದೆ. ಆದ್ರಿಂದ ಈ ಒಂದು ವಿಚಾರದಲ್ಲಿ ಇವತ್ತು ನಮ್ಮನ್ನೆಲ್ಲ ಕರೆಸಿ ನಿಜವಾಗ್ಲೂ ಕೂಡ ಸಿ.ವಿ. ಗೋಪಾಲಣ್ಣರು, ಹರೀಶ್, ಈ ದೇಶದ ಆಧಾರ ಸ್ತಂಭಗಳು ಯಾರು ಗೊತ್ತಾ? ಶಿಕ್ಷಕರು. ಅವ್ರು ತಿಳ್ಕೊಂಡ್ರೆ ಸರ್ಕಾರ ತೊಳ್ತಾರೆ, ಎಲ್ಲಿಂದ ತಿಳ್ಕೊಂಡ್ರೆ ಸರ್ಕಾರ ನಿಲ್ಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚಾಗಿ ಕನ್ನಡವನ್ನ ಮಾತಾಡಬೇಕು, ಹೆಚ್ಚಾಗಿ ಕನ್ನಡವನ್ನ ಬಳಸಬೇಕು. ಯಾಕೆಂದ್ರೆ ಮೂಡಲಬಾಗಿಲು ನಮ್ಮ ದೇವರ ನಾಡು ಮುಳಬಾಗಿಲಾಗಿರೋದ್ರಿಂದ, ಗಡಿಭಾಗ ಆಗೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಕನ್ನಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಬೆಂಬಲವನ್ನ ಕೊಡ್ತಿದೆ. ನಾನು ಸಿ.ವಿ. ಗೋಪಾಲಣ್ಣ ನಮ್ಮ ಮನೆ ಮುಂದ್ಗಡೆ ಸಿಕ್ಕಿದ್ರು, ಅಣ್ಣ ಧ್ವಜಸ್ತಂಭ ಹಣವನ್ನ ಮಾಡ್ತಾ ಇದೀವಿ, ಮುಂದೆ ಒಂದಿನ ಉದ್ಘಾಟನೆಗೆ ತಾವು ಬರಬೇಕು ಅಂತ. ಅವ್ರೊಂದು ಮಾತು ಹೇಳಿದ್ರು, ನೋಡೊಂದು ಮಾತು ಹೇಳ್ತೀನಿ ಕೇಳು ಅಂದ್ರು. ಮೊದಲ ಆದ್ಯತೆ ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡವನ್ನ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕನ್ನಡಕ್ಕಾಗಿ ನೀನು ಎಷ್ಟೊತ್ತಾದ್ರೂ ರಾತ್ರಿಯನ್ನ ಕಡೆ ಹಗಲನ್ನ ಕಡೆ ಬೆನ್ನೆಲುಬಾಗಿ ನಿಮ್ಮ ಜೊತೆ ನಿಂತ್ಕೊಂತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಇಂತಹ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ. ಅದರ ಜೊತೆಗೆ ಮಕ್ಕಳಿಗೆ ಕನ್ನಡವನ್ನ ಕಳಿಸೋದ್ರ ಮುಖಾಂತರ ಕನ್ನಡ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಪ್ರೇರಣೆ ಮಾಡಬೇಕು ಅನ್ನೋ ಭಾವನೆ ನಮ್ಮ ಶಿಕ್ಷಕರಲ್ಲಿ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆಗಳು ಹೇಳ್ತೀನಿ. ನಿಜವಾಗ್ಲೂ ಕೂಡ ಹುಟ್ಟು ಉಚಿತ, ಸಾವು ಖಚಿತ. ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು ಮನುಷ್ಯ ಮತ್ತೊಬ್ಬ ಮನುಷ್ಯಗೆ ಕೊಡುಗೆ ಕೊಡಬೇಕು, ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡಬೇಕಾಗುತ್ತದೆ. ಆದ್ರಿಂದ ಇವತ್ತು ವರ್ಜಿನಾಗಿನಲ್ಲಿ ನಾಗಮಂಗಲ ಈ ಒಂದು ಭಾಗದಲ್ಲಿ ಪ್ರತಿಭಾ ಕಾರಂಜಿಯನ್ನ ಅಳವಡಿಸಿ ನಮ್ಮನ್ನೆಲ್ಲ ಗೋಪಾಲನ ಹೇಳ್ತಿದ್ರು, ಖಾಸಗಿ ಶಾಲೆಗಳಲ್ಲಿ ಎಷ್ಟೇ ಓದಿದ್ರು ಕೂಡ ಬಟ್ 100ಕ್ಕೆ 90 ಭಾಗ ಕನ್ನಡ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿಗಳೇ ಡಾಕ್ಟ್ರು, ಇಂಜಿನಿಯರ್, SP, DC ಎಲ್ಲರೂ ಕೂಡ ಆಗಿರೋದು. ನಮ್ಮ ತಾಲೂಕಿನ ದಂಡಾಧಿಕಾರಿ ಗೀತಾ ಮೇಡಮ್ ಅವರು ಸರ್ಕಾರಿ ಶಾಲೆಯಲ್ಲೇ ಓದವರು. ಆದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಯಾವತ್ತೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಶಾಲೆಯ ಪರವಾಗಿ ನಿಂತುತ್ತೆ. ನಿಮಗೆ ಏನು ಬೇಕು ಅಂದ್ರೂ ಕೂಡ ನಮ್ಮ ಸಹಕಾರ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಾಗಮಂಗಲ ಶಾಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು LED ಟಿವಿಯನ್ನ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತು ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಓಬರ್ ಸರ್ ಹೆಸರು ಮತ್ತೆ ಎಲ್ಲರೂ ಯಾರನ್ನ ಹೆಸರು ಮಾಡ್ತಿದ್ದ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಕನ್ನಡಕ್ಕಾಗಿ ಒಂದು ಮೊದಲ ಆದ್ಯತೆ ಕೊಡೋಣ, ಕನ್ನಡನ ಉಳಿಸೋಣ. ನಮ್ಮ ಗಡಿಭಾಗ ಅವರಿಂದ ನಾವು ನಿರಂತರವಾಗಿ ಏನೋ ಒಂದು ಕಾರ್ಯಕ್ರಮಗಳು ತಾಲೂಕಿನಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ವಿ. ರಾತ್ರಿ ಒಂದು ವಿಷಯ ಹೇಳ್ತೀನಿ, ಆ ಒಂದು ನರಸಿಂಹ ತೀರ್ಥ ನಮ್ದು ಹೊಸ ಕೋರ್ಟ್ ಹಿಂಭಾಗ ಏನು ನರಸಿಂಹ ತೀರ್ಥದಲ್ಲಿ ಕೆಲಸ ನಡೀತಾ ಇದೆ NS 75 ಅಲ್ಲಿ, ರಾತ್ರಿ 11:30ಗೆ ಒಂದು ಲಾರಿ ಬಿದ್ದೋಗುತ್ತೆ ಮೇಲಿಂದ ಕೆಳಗಡೆ. ಯಾಕಪ್ಪ ಅಂದ್ರೆ ಆ ಕಡೆ ಒಂದು ಮುಂಭಾಗ ಒಂದು 2 ವೀಲರ್ ಅನ್ನ ಅವನು ಬಚಾವ್ ಮಾಡಕ್ ಹೋಗಿ ಆ ಒಂದು ಲಾರಿ ಕೆಳಗಡೆ ಬೀಳುತ್ತೆ. ಆವಾಗ ಫೋನ್ ಬರುತ್ತೆ, ಅಣ್ಣ ಆಯ್ತಾ ಲಾರಿ ಬಿದ್ದೋಗಿದೆ, ಇಲ್ಲಿ ಯಾರು ಇಲ್ಲ, ಆತನ ಕೈ ಮುರಿದೋಗಿದೆ ಅಂತ.
ಕೂಡಲೇ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಅಲ್ಲ ನಾವೆಲ್ಲ ಅಲ್ಲಿಗೆ ಹೋಗಿ ಆತನ ಆಂಬುಲೆನ್ಸ್ ನ ಕರೆಸಿ ಆತನ ಆಂಬುಲೆನ್ಸ್ ಅನ್ನ ಕೂರಿಸಿ ಮತ್ತೆ ಅವನು ಕೆಳಿಸ್ಕಟ್ಟಿ ಮತ್ತೆ ಆ ಒಂದು ಸೇವೆನ ನಾವು ಮಾಡಿದ್ವಿ. ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ. ನಮ್ಮ ಕೈಲಾದಷ್ಟು ಮಟ್ಟ ಬಗ್ಗೆ ಮತ್ತೊಬ್ಬರಿಗೆ ಸಹಾಯ ಮಾಡೋದು ನಮ್ಮ ಮಾನವನ ಧರ್ಮ. ದುಡ್ಡೇ ಕೊಡ್ಬೇಕು ಅಂತೇನಿಲ್ಲ, ಮನೆಗಳು ಕೊಟ್ಟಬೇಕಾಗತ್ತೇನಿಲ್ಲ, ಅದೇನಿಲ್ಲ. ಬಟ್ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಮನಸ್ಸಿದ್ರೆ ಮನುಷ್ಯರಿಗೆ ಸಾಲು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆದ್ರಿಂದ ಇವತ್ತು ಅವನ್ನ ನಾನು ಮತ್ತೆ 12ವರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆತನಿಗೆ ಏನ್ ಬೇಕು ಅಂತ ಚಳಿಗೆ ಗಡಗಡ ಅದರ್ತಾ ಇದ್ದಾನೆ. ಮತ್ತೆ ಆ ಮೇಡಮ್ ಅದು ಹೋಗಿ ಭಾರತಿ ಮೇಡಮ್ ಇದ್ರು ಡಾಕ್ಟ್ರು, ಅದನ್ನ ಮಾತಾಡಿ ಅವ್ರಿಗೆ ಏನ್ ಬೇಕೋ ಸವಲತ್ತು ಮಾಡಿಕೊಡಿ ಮೇಡಮ್, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆದ್ರಿಂದ ಆ ಒಂದು ಮತ್ತೆ ಶಾಸಕರು ಕೂಡ ಗಮನಕ್ಕೆ ತಂದೆ. ನಾನು ಕೂಡಲೇ ಶಾಸಕರು ಹೇಳಿದ್ರು ಅದನ್ನ ಕೂಡಲೇ 2-3 ತಿಂಗಳ ಒಳಗಡೆ ಆ NS-75 ರೆಡಿ ಮಾಡೋಣ, ಸರಿಪಡಿಸೋಣ, ಮುಂದಿನ ಒಂದಿನ ಹೋರಾಟ ಮಾಡೋಣ ಅಂತ ಈ ಸಂದರ್ಭ ಹೇಳಿದ್ರು. ಆದ್ರಿಂದ ಈ ಒಂದು ವಿಶೇಷವಾಗಿ ನಾಗಲಮಂಗಲ ಎಲ್ಲಾ ಗ್ರಾಮಸ್ಥರಿಗೆ, ನನ್ನ ಸ್ನೇಹಿತರೆಲ್ಲ ಎಲ್ಲೇ ಇದ್ದಾರೆ, ನಾಗಮಂಗಲ ಶಾಲೆ ಎಲ್ಲ ನಾನು ಗ್ರಾಮಸ್ಥರಿಗೆ ಮನವಿ ಮಾಡ್ಕೊಂತೀನಿ. ನೋಡಿ, ಇಂತಹ ಒಂದು ಕಾರ್ಯಕ್ರಮ ಎಲ್ಲ ಅವರೆಲ್ಲ ಕೆಲಸ ಕಾರ್ಯಗಳೆಲ್ಲೂ ಬಿಟ್ಟು ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ಒಂದು ಆದ್ಯತೆ ಕೊಡ್ತಿದ್ದಾರೆ. ವಿಶೇಷವಾಗಿ ನಾಗಮಂಗಲ ಗ್ರಾಮಸ್ಥರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಯಾಕೆಂದ್ರೆ ನಮ್ಮ ಗೋಪಾಲನ ಹೋಗೋದ್ರಿಂದ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ಕ ಮಾತೆ, ಜೈ ಬೋಲೋ ಭಾರತ್ ಮಾತಾ ಕೇ.